ವಿಭಿನ್ನವಾದ ಪ್ರಯತ್ನ. ಶಿವರಾಜ್ ಕುಮಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶನ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ರೆಗ್ಯುಲರ್ ಪ್ಯಾಟರ್ನ್ಗಿಂತ ಇದು ಹೊಸ ಪ್ಯಾಟರ್ನ್ ಚೆನ್ನಾಗಿದೆ. ಮಾಮೂಲಿ ರೆಗ್ಯುಲರ್ ಪ್ಯಾಟರ್ನಲ್ಲಿಲ್ಲ ಇದು ಪಿಕ್ಚರು. ಹೊಸ ಪ್ರಯತ್ನ ತುಂಬ ಚೆನ್ನಾಗಿ. ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾಂಡರಿ ಹೇಳ್ತಾ ಇಲ್ವ, ಅದೇ ಹೊಸ ಪ್ರಯತ್ನ, ಅದೇ ಹೇಳ್ತಾ ಇರೋದು. ಶಿವರಾಜ್ ಕುಮಾರ್ ಅವ್ರನ್ನ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ಒನ್ ಟೈಮ್ ಓಕೆ ಗುಡ್. ಅದೇ ಅಲ್ಟಿಮೇಟ್. ಅದಕ್ಕೋಸ್ಕರನೇ ಎಲ್ಲ ಬಂದಿರೋದು, ಜನ ಎಲ್ಲ ಅದಕ್ಕೋಸ್ಕರನೇ ಬಂದಿರೋದು. ಚೆನ್ನಾಗಿದೆ. ಇದು ಬುದ್ಧಿವಂತರಿಗೆ ಮಾತ್ರ, ದೊಡ್ಡವರಿಗಲ್ಲ. ಅದು ಒಂದ್ಸಲಿ ನೋಡಿದ್ರೆ ಅರ್ಥ ಆಗಲ್ಲ. ಮಕ್ಕಳಿಗಂತೂ ಮೊದಲೇ ಗೊತ್ತಾಗಲ್ಲ. ಅದನ್ನ ಅರ್ಜುನ್ ಜನ್ಯ ಮಾತ್ರ ಮಾಡ್ಬೋದು, ಇನ್ಯಾರು ಮಾಡೋಕ್ಕಾಗಲ್ಲ. ಇನ್ಯಾವ ಡೈರೆಕ್ಟ್ರು ಮಾಡೋಕ್ಕಾಗಲ್ಲ. ಎಲ್ಲ ಇಷ್ಟ ಆಯಿತು. ಆ ರಾಜ್ಬೀರ್ ಶೆಟ್ಟಿನ ಒಬ್ಬರನ್ನ ಹೊಡೆಯೋಕೆ ಪದ್ಮಾವತಲ್ಲಿ ರಣವೀರ್ ಸಿಂಗ್ ಥರ ಬಂದಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ಏ ಮೂವಿ ನೋಡಬೇಕು ಉಪೇಂದ್ರ ಅವ್ರದ್ದು, ಆ ಥರ ಇದೆ ಮೂವಿ. ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಸರ್. ಎಲ್ಲ ಥರ ಮಾಡ್ದಂಗೆ ಅವರು ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ. ಬಟ್ ಶಿವಣ್ಣನ ಪಾತ್ರನ ಯಾರು ಮಾಡೋಕ್ಕಾಗಲ್ಲ, ಉಪೇಂದ್ರ ಅವ್ರದ್ದು ಯಾರು ಮೀರ್ಸೋಕ್ಕಾಗಲ್ಲ. ಬಟ್ ನಿಜ ಹೇಳ್ಬೇಕಂದ್ರೆ ಒಂಥರ ಡಿಫ್ರೆಂಟ್ ಪಾತ್ರದಲ್ಲಿ ತೋರಿಸಿದ್ದಾರೆ ಎಲ್ಲ. ನಮ್ಮ ಇವ್ರನ್ನ ಅರ್ಜುನ್ ಜನ್ಯ ಅವರು, ಉಪೇಂದ್ರ ಅವ್ರನ್ನ, ಶಿವಣ್ಣ ಅವ್ರನ್ನ, ರಾಜ್ಬೀರ್ ಶೆಟ್ಟಿ ಅವ್ರನ್ನ ಒಂದು ಡಿಫ್ರೆಂಟ್ ಲೆವೆಲ್ಗೆ ತೊಗೊಂಡೋಗ್ಬಿಟ್ಟು ತೋರಿಸಿದ್ದಾರೆ. ಅಲ್ಟಿಮೇಟ್ ಆಗಿತ್ತು ಮೂವಿ. ಬಂದು ಎಲ್ಲರೂ ನೋಡಬೇಕು. ಒಂಥರ ಕನ್ನಡ ಮೂವಿನ ಬೆಳೆಸಬೇಕು ಅಷ್ಟೇ. ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ ಒಂದು ಹಾಡು ಇಲ್ಲ, ಪರವಾಗಿಲ್ಲ. ಅದು ನಮಗೆ ಒಂಥರ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಸ್ಟೋರಿ ಅದೆಲ್ಲ ಸೂಪರ್ ಆಗಿತ್ತು. ಬಂದು ಎಲ್ಲರೂ ನೋಡಬೇಕು. ಅಲ್ಟಿಮೇಟ್ ಆಗಿದೆ ಮೂವಿ. ಅಂದರೆ ಬೇರೆ ಜಾಸ್ತಿ ಕಾಮಿಡಿಯಾಗಿ ತೊಗೊಂಡೋಗ್ಬಿಟ್ಟಿದ್ದಾರೆ. ಕಾಮಿಡಿನೂ ಇರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ತೊಗೊಂಡೋಗ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಜನ ಕೂತ್ಕೊಂಡು ನೋಡ್ಬೋದು, ಏನು ತೊಂದರೆ ಇಲ್ಲ. ಆ ಥರ ಮೂವಿ ಇದೆ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಸೂಪರ್ ಅಣ್ಣ, ಅಲ್ಟಿಮೇಟ್ ನಂಬರ್ 1. ಇನ್ನೊಂದ್ಸರಿ ನೋಡ್ಬೋದು. ಆರ್ಟಿಂಗ್ ಅಂತೂ ಶಿವರಾಜ್ ಕುಮಾರ್ ಫುಲ್ ಸೂಪರ್. ಅದೇ ಸೂಪರ್. ಲಾಸ್ಟಲ್ಲಿ ಮಾಡಿದ್ರಲ್ಲ ಅವತಾರ, ಅದಂತೂ ಭಯಂಕರ. ಇಲ್ಲಿ ಗಂಟ ಯಾವಿರೋ 63 ವರ್ಷದಲ್ಲಿ ಆ ವಾಟಿಂಗ್ ಮಾಡೋಕ್ಕಾಗಲ್ಲ, ಇನ್ನು ಮುಂದೆ ಮಾಡಲ್ಲ. ಅದು ನಮಗೆ ಫಸ್ಟು ಉಪೇಂದ್ರ ಬಂದರು. ಆಮೇಲೆ ಅವರು ಇವ್ರು ಬಂದರು, ಅದು ಆಯಿತು. ಆಗ ಒಂದು ಸ್ವಲ್ಪ ಇದಾಯಿತು. ಆಮೇಲೆ ಲಾಸ್ಟಿಗೆ ಶಿವರಾಜ್ ಕುಮಾರ್ ಅವರು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅಂತಾರಲ್ಲ, ಹಾಕ್ಬತ್ರಲ್ಲ, ಅದು ಎಲ್ಲ ಆಟಿಂಗ್ ಸೂಪರ್ ಆಗಿ ಸಗದಾಗಿತ್ತು. ನೋಡಿದ್ರೆ ಖುಷಿ ಆಗುತ್ತೆ. ಗುರು ಶಿವಣ್ಣ ಅಲ್ಟಿಮೇಟ್ ಗುರು. ಈ ಥರ ಮೂವಿ ಇನ್ನೂ ಬರೋಲಕ್ಕೆ ಸಾಧ್ಯನೇ ಇಲ್ಲ ಗುರು. ಸೂಪರ್ ಆಗೈತೆ ಗುರು. ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕ್ಯಾರೆಕ್ಟ್ರು ತುಂಬ ಸೂಪರ್. ಎಲ್ಲರೂ ನೋಡಬೇಕಾದ ಸಿನಿಮಾ, ಫ್ಯಾಮಿಲಿ ನೋಡಬೇಕಾದ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್, ಮಸ್ತಾಗಿತ್ತು. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಸರ್. ಥ್ಯಾಂಕ್ ಯು. ಏನು ಇಷ್ಟ ಮೂವಿಯಲ್ಲಿ? ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? 3 ಜನ ಮಾಡೋರೆ. ಇದು ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ಮತ್ತು ಒಳ್ಳೆ ಆ್ಯಕ್ಟಿಂಗ್ ಸರ್. ರಿಷಬ್ ಶೆಟ್ಟಿ ಅಂತೂ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಮಾಡೋರೆ. ಜೈ ಡಿ ಬಾಸ್. ಕನ್ನಡ ಮೂವಿ ಬೆಳಿಬೇಕು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಜೈ ಡಿ ಬಾಸ್ಗೆ. ಡಿಫ್ರೆಂಟ್ ಮೂವಿ, ಸೂಪರ್. ಒನ್ ಟೈಮ್ ಮಜಾ ಬಂತು. ಹೇಳು. ಮೂವಿ ಚೆನ್ನಾಗೈತೆ. ಶಿವರಾಜ್ ಕುಮಾರ್ ಆಕ್ಟಿಂಗ್ ಸೂಪರ್. ಸೂಪರ್. ತುಂಬ ಚೆನ್ನಾಗಿತ್ತು ಪಿಕ್ಚರ್. ಶಿವರಾಜ್ ಕುಮಾರ್ ಏನು ಇಷ್ಟ ಆಯಿತು ಮೂವಿಯಲ್ಲಿ? ನನಗೆ ತುಂಬ ಪಿಕ್ಚರ್ ಇಷ್ಟ ಆಯಿತು. ಸೂಪರ್ ಆಗಿದೆ. ಇಬ್ಬರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇಬ್ಬರ ಆ್ಯಕ್ಟಿಂಗು ಚೆನ್ನಾಗಿದೆ. 3 ಜನ ಆ್ಯಕ್ಟ್ ಮಾಡೋರೆ. 3 ಜನ ಚೆನ್ನಾಗಿ ಮಾಡಿದ್ದಾರೆ. ಹೇಳಿದ ರೀತಿ ಚೆನ್ನಾಗಿದೆ. ಮಕ್ಕಳೆಲ್ಲ ಇಷ್ಟಪಟ್ಟು ಸೂಪರ್ ಆಗಿತ್ತು. ಯಾವ ಟಿವಿ ಏನು ಗೊತ್ತಾಗಲಿಲ್ಲ. ಸೂಪರ್.